ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಕೆಲವೊಂದು ಸ್ಯಾರಿಗಳಿಗೆ ನಾನು ಫಾಲ್ಸನ್ನು ಅಟ್ಯಾಚ್ ಮಾಡ್ತಿದ್ದೀನಿ. ಫಸ್ಟ್ಗೆ ಮ್ಯಾಚಿಂಗ್ ಫಾಲ್ಸನ್ನು ಸೆಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಸ್ವಲ್ಪ ಒಂದು 10 ಸ್ಯಾರಿಗಳಿಗೆ ಫಾಲ್ಸು ಅರ್ಜೆಂಟಾಗಿ ಹಾಕಬೇಕಿತ್ತು. ಅದರಲ್ಲಿ ಒಂದು 6 ಸ್ಯಾರಿಗಳನ್ನು ಈಗ ತಗೊಂಡಿದ್ದೀನಿ. ನೋಡಿ, ಈಗ ತೋರಿಸ್ತಿರೋದು ಒಂದು 2-3 ಕಾಟನ್ ಸ್ಯಾರೀಸು ಮತ್ತು ಇನ್ನೊಂದು 2-3 ಸಿಂಪಲ್ ಸ್ಯಾರಿಗಳಿದ್ದಾವೆ. ಎಲ್ಲನೂ ಒಂದೇ ಕಸ್ಟಮರ್ದಲ್ಲ, ಬೇರೆ ಬೇರೆ ಕಸ್ಟಮರ್ದು. ಆದರೆ ಸ್ವಲ್ಪ ಅರ್ಜೆಂಟಾಗೆ ಬ್ಲೌಸಸ್ಸು ಮತ್ತು ಸ್ಟಿಚ್ ಮಾಡಿ ಕೊಡಬೇಕಿತ್ತು. ಅದಕ್ಕೋಸ್ಕರನೇ ಫಸ್ಟು ಫಾಲ್ಸ್ ಹಾಕಿ ಸ್ಯಾರಿ ರೆಡಿ ಮಾಡೋಣ ಅಂದ್ಬಿಟ್ಟು ತಗೊಳ್ತಿದ್ದೀನಿ. ಇದು ಕಾಟನ್ ಸ್ಯಾರಿ. ಇದಕ್ಕೆ ನಾನು ಈ ಯೆಲ್ಲೋ ಕಲರು ಫಾಲ್ಸನ್ನು ತಗೊಂಡಿದ್ದೀನಿ. ಇದು ರೆಡಿಮೇಡ್ ಫಾಲ್ಸ್ ಅಲ್ಲ, ಇದು ನಾನು ಚೂಡಿದಾರ್ ಕಟ್ ಮಾಡಿ ಉಳಿದಂಥ ಲೈನಿಂಗಿಂದ ನಾನು ಅಟ್ಯಾಚ್ ಮಾಡಿ ಇಟ್ಕೊಂಡು ಫಾಲ್ಸನ್ನು ಮಾಡ್ಕೊಳ್ತಿದ್ದೀನಿ. ಈ ರೀತಿ ಚೂಡಿದಾರು ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಸೈಡ್ಸಲ್ಲಿ ಲೈನಿಂಗ್ ಉಳಿಯುತ್ತೆ. ಅದು ಚಿಕ್ಕ ಸೈಜು ಚೂಡಿದಾರ್ ಕಟ್ ಮಾಡಿದ್ರೆ ಮಾತ್ರ ಉಳಿಯುತ್ತೆ, ದೊಡ್ಡ ಸೈಜು ಚೂಡಿದಾರ್ ಕಟ್ ಮಾಡಿದ್ರೆ ಉಳಿಯೋದಿಲ್ಲ. ಆ ರೀತಿ ಉಳಿದಂಥ ಲೈನಿಂಗಲ್ಲಿ ಇದನ್ನು ಫಾಲ್ಸ್ ರೆಡಿ ಮಾಡ್ಕೊಳ್ತಿದ್ದೀನಿ. ಫಾಲ್ಸು ಸೈಜ್ಗೆ ಅಗಲ ಎಷ್ಟು ಬೇಕೋ ನೋಡ್ಕೊಂಡು ಕಟ್ ಮಾಡಿ ಇಟ್ಕೊಂಡು ಎರಡೂ ಕಡೆಯೂ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಅದು ಫಾಲ್ಸ್ ರೆಡಿ ಆಗುತ್ತೆ. ನಾವು ಅಂಗಡಿಯಿಂದ ತರೋ ಫಾಲ್ಸ್ಗಿಂತ ಇದು ಲೈನಿಂಗ್ ಚೆನ್ನಾಗಿರುತ್ತೆ, ಹಾಗಾಗಿ ಫಾಲ್ಸು ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಈ ಬ್ಲೂ ಕಲರು ಅಂಗಡಿಯಿಂದ ತಂದಂಥ ಫಾಲ್ಸು. ನನಗೆ ಲೆಂತ್ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಈ ಬ್ಲೂ ಕಲರ್ ಫಾಲ್ಸ್ನ ಇಟ್ಟು ಚೆಕ್ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ಫಾಲ್ಸು ತುಂಬ ದೊಡ್ಡದಾಕಿದ್ರೂ ಚೆನ್ನಾಗಿರಲ್ಲ, ಚಿಕ್ಕದಾಕಿದ್ರೂ ಚೆನ್ನಾಗಿರಲ್ಲ. ನೋಡಿ, ಸ್ವಲ್ಪ ಜಾಸ್ತಿನೇ ಇದೆ. ಇಷ್ಟು ಜಾಸ್ತಿ ಇದ್ದರೆ ನಾನು ಕಟ್ ಮಾಡಲ್ಲ, ಹಾಕ್ತೀನಿ. ತುಂಬ ಜಾಸ್ತಿ ಇದ್ದರೆ ಮಾತ್ರ ಕಟ್ ಮಾಡಿಬಿಡ್ತೀನಿ. ಇದು ಸ್ಯಾರಿ ಸ್ವಲ್ಪ ಯೆಲ್ಲೋ ಶೇಡ್ ಬಂದಿದೆ, ಆದರೆ ವಿಡಿಯೋದಲ್ಲಿ ಕಾಣ್ತಿಲ್ಲ. ಯೆಲ್ಲೋ ಶೇಡ್ ಇರೋದ್ರಿಂದ ಇದು ಫಾಲ್ಸು ಸೂಟ್ ಆಗ್ತಿದೆ. ಅದಕ್ಕೋಸ್ಕರನೇ ಈ ಕಲರ್ ಫಾಲ್ಸನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನೀಗ ಹಾಕ್ತಿರೋದು ಕಾಟನ್ ಸ್ಯಾರಿ. ಕಾಟನ್ ಸ್ಯಾರಿಗಳು ಒಂದು 3 ಸ್ಯಾರಿ ತಗೊಂಡಿದ್ದೀನಿ ಈಗ ಫಾಲ್ಸ್ ಹಾಕೋದಕ್ಕೆ. 3 ಅಲ್ಲ 4 ಅನಿಸುತ್ತೆ, 4 ಸ್ಯಾರಿ ತಗೊಂಡಿದ್ದೀನಿ. ಇನ್ನು ಬೇರೆ ಸ್ಯಾರಿಗಳು ಒಂದು 3 ತಗೊಂಡಿದ್ದೀನಿ. ಸ್ಯಾರಿನ ನೀಟಾಗಿ ಸ್ಪ್ರೆಡ್ ಮಾಡಿ ಇಟ್ಕೋತಾ ಎಡ್ಜ್ಗೆ ಸ್ಟಿಚ್ ಹಾಕೋತಾ ಮೂವ್ ಮಾಡ್ಕೋತಾ ಹೋದರೆ ನೀಟಾಗಿ ಬರುತ್ತೆ ಫಾಲ್ಸು. ಈ ಸ್ಟಿಚ್ ಮಾತ್ರ ಹಾಕುವಾಗ ತುಂಬ ಎಡ್ಜ್ಗೆ ಹಾಕಬೇಕು, ನೋಡ್ಕೊಂಡು ಹಾಕಬೇಕು. ತುಂಬ ಮೇಲಕ್ಕೆ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ಎಡ್ಜಸ್ಸಲ್ಲಿ ಈವನ್ ಆಗಿ ಬರೋ ರೀತಿ ಹಾಕಬೇಕು. ಇದು ನೋಡಿ, ಬ್ಯಾಕ್ ಸೈಡು ಕೈ ಇಟ್ಕೊಂಡು ಸ್ವಲ್ಪ ಗ್ರಿಪ್ ಕೊಟ್ಟರೆ ಅದು ನೀಟಾಗಿ ನಾವು ಅಂದ್ಕೊಂಡಿದ್ದು ಪ್ಲೇಸ್ಗೆ ಸ್ಟಿಚ್ ಬರುತ್ತೆ. ಈ ಸ್ಯಾರಿಗಳಿಗೆಲ್ಲ ಇನ್ನೂ ಬ್ಲೌಸಸ್ಸು ಕಟ್ಟಿಂಗ್ ಎಲ್ಲ ಆಗಿಲ್ಲ, ಮಾಡಬೇಕು. ಸ್ವಲ್ಪ ಅರ್ಜೆಂಟಾಗೆ ಕೊಡಬೇಕಿತ್ತು ಈ ಬ್ಲೌಸಸ್ ಎಲ್ಲ. ಹಾಗಾಗಿನೇ ಫಸ್ಟು ಸ್ಯಾರೀಸನ್ನು ತಗೊಂಡಿದ್ದೀನಿ ಫಾಲ್ಸ್ ಹಾಕಿ ರೆಡಿ ಮಾಡೋಣ ಅಂದ್ಬಿಟ್ಟು. ನೋಡಿ, ಒಂದು ಕಡೆ ಸ್ಟಿಚಿಂಗ್ ಮಾಡಿದ್ದು ಕಂಪ್ಲೀಟ್ ಆಯಿತು. ಈಗ ಟರ್ನ್ ಮಾಡಿ ಇಟ್ಕೊಂಡು ಇನ್ನೊಂದು ಕಡೆಯಿಂದ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರ್ತಿದ್ದೀನಿ. ಈ ಕಡೆ ಸ್ಟಿಚ್ ಹಾಕುವಾಗಲೇ ಸ್ವಲ್ಪ ನೀಟಾಗಿ ಸ್ಯಾರಿನ ನೀಟಾಗಿ ಅಗಲವಾಗಿ ಇಟ್ಕೊಂಡು ಫೋಲ್ಡಿಂಗ್ ಬರದೇ ಇರೋ ರೀತಿ ಸ್ಪ್ರೆಡ್ ಮಾಡ್ಕೋತಾ ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ. ಇನ್ನು ಈ ರೀತಿ ಸ್ಯಾರಿಗಳಿಗೆ ಫಾಲ್ಸ್ ಹಾಕೋದು ಈಸಿಯಾಗೇ ಇರುತ್ತೆ. ಕೆಲವೊಂದೊಂದು ವರ್ಕ್ ಸ್ಯಾರಿಗಳೆಲ್ಲ ಇದ್ದರೆ ಆಗ ಅಲ್ಲಿ ಸ್ಟೋನ್ ವರ್ಕು ಬಾರ್ಡರ್ಸು ಎಲ್ಲ ಬಂದಿದ್ದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಹಾಕೋದಕ್ಕೆ. ಇದರಲ್ಲಿ ಕಾಟನ್ ಸ್ಯಾರಿ ಆಗಿರೋದ್ರಿಂದ ಪ್ಲೈನ್ ಆಗಿರೋದ್ರಿಂದ ಆರಾಮಾಗಿ ಹಾಕ್ತಾ ಹೋಗಬೇಕು. ಆರಾಮಾಗೆ ಮೂವ್ ಆಗುತ್ತೆ, ಆರಾಮಾಗಿ ಹಾಕ್ಬೋದು. ಇನ್ನು ಈ ಕಸ್ಟಮರ್ದು ಒಂದು 3 ಸ್ಯಾರಿಗಳು ಕಾಟನ್ ಸ್ಯಾರಿನೇ ಇದ್ದಾವೆ, 3 ಅಲ್ಲ 4. ಬ್ಲೌಸಸ್ಸನ್ನು ಸ್ಟಿಚ್ ಮಾಡಬೇಕು. ಟೈಮ್ ಇದ್ದರೆ ಬ್ಲೌಸಸ್ಸು ಕಟ್ಟಿಂಗ್ದು ಮತ್ತು ಸ್ಟಿಚಿಂಗ್ ವಿಡಿಯೋನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇನ್ನೊಂದು ಸೈಡು ಲಾಸ್ಟು ಫಾಲ್ಸು ಕಂಪ್ಲೀಟ್ ಆಗ್ತಿದೆ, ಲಾಸ್ಟು ಬರ್ತಿದೆ. ನೋಡಿ, ಕಂಪ್ಲೀಟ್ ಆಯಿತು. ಇನ್ನೊಂದು ಇಲ್ಲಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚಿಂಗನ್ನು ರಫ್ ಹೊಡೆದು ಕಂಪ್ಲೀಟ್ ಮಾಡ್ತಿದ್ದೀನಿ. ಇನ್ನು ಈ ಸ್ಯಾರಿ ಕಂಪ್ಲೀಟ್ ಆಯಿತು. ಈಗ ಇನ್ನೊಂದು ಬ್ಲೂ ಕಲರ್ ಸ್ಯಾರಿ ತಗೊಂಡಿದ್ದೀನಿ. ಈ ಸ್ಯಾರಿ ಕಲರ್ ತುಂಬ ಚೆನ್ನಾಗಿದೆ, ಸ್ಕೈ ಬ್ಲೂ ಕಲರು. ಸ್ಯಾರಿನಲ್ಲಿ ಫ್ಲವರ್ಸ್ ಬಂದಿದೆ, ತುಂಬ ಚೆನ್ನಾಗಿದೆ ಇದು
ಸ್ಯಾರಿ. ಆದರೆ ಇದು ಪಾಲ್ಸ್ ಹಾಕೋದಕ್ಕೆ ತುಂಬ ಜಾರ್ತಿದೆ, ಜಾರ್ಕೊಂಡು ಒಂದು ಸೈಡ್ಗೆ ಹೋಗ್ತಿದೆ ಸ್ಯಾರಿ. ಅದನ್ನು ನೀಟಾಗಿ ಸೆಂಟ್ರಿಗೆ ಎಳೆದಿಟ್ಕೊಂಡು ಸ್ಟಿಚ್ಚನ್ನು ಮಾಡ್ತಿದ್ದೀನಿ. ಇದು ಸ್ವಲ್ಪ ಲೈಟ್ ವೆಯ್ಟ್ ಸ್ಯಾರಿ ಸ್ವಲ್ಪ ಕಾಸ್ಟ್ಲಿ ಇದೆ, ಕ್ವಾಲಿಟಿ ವೈಸು ಚೆನ್ನಾಗಿದೆ. ಇನ್ನು ಈ ಸ್ಯಾರಿಗೂ ಬ್ಲೌಸು ಕಟ್ ಮಾಡಬೇಕು, ಇನ್ನು ಕಟ್ಟಿಂಗು ಆಗಿಲ್ಲ. ಈ ಸ್ಯಾರಿನಲ್ಲಿ ರಾಯಲ್ ಬ್ಲೂ ಕಲರು ಸ್ವಲ್ಪ ಫ್ಲವರ್ಸ್ ಇದ್ದಾವೆ, ಅವು ಸ್ವಲ್ಪ ಹೈಲೈಟಾಗಿ ಕಾಣ್ತಿದ್ದಾವೆ. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ, ಲೈಟ್ ವೆಯ್ಟ್ ಸ್ಯಾರಿ ತುಂಬ ಚೆನ್ನಾಗಿದೆ. ಒಂದೊಂದು ಪಾಲ್ಸ್ಗಾದರೆ ಎಡ್ಜ್ಗೆ ಒಂದು ಕಲರ್ ಥ್ರೆಡನ್ನು ಹಾಕಬೇಕಾಗುತ್ತೆ, ಮತ್ತು ಈ ಕಡೆಗೆ ಇನ್ನೊಂದು ಥ್ರೆಡನ್ನು ಹಾಕಬೇಕಾಗಿರುತ್ತೆ. ಈ ಸ್ಯಾರಿಗೆ ಏನು ಆ ಥರ ಇಲ್ಲ, ಎರಡು ಕಡೆಗೂ ಸೂಟೇಬಲ್ ಆಗುವಂಥ ಥ್ರೆಡ್ಡನ್ನೇ ತಗೊಂಡು ಮಾಡ್ತಿದ್ದೀನಿ. ಎರಡಕ್ಕೂ ಒಂದೇ ಥ್ರೆಡ್ಡು ಸೂಟ್ ಆಗುತ್ತೆ. ನೋಡಿ, ಒಂದು ಕಡೆ ಸ್ಟಿಚ್ಚು ಕಂಪ್ಲೀಟ್ ಆಯಿತು. ಈಗ ಇನ್ನೊಂದು ಸೈಡಿಂದ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರ್ತಿದ್ದೀನಿ. ಇದು ಈ ಸ್ಟಿಚ್ ಹಾಕ್ಬೇಕಾದ್ರೆ ಸ್ವಲ್ಪ ತುಂಬಾ ಜಾರ್ತಿದೆ ಸ್ಯಾರಿ, ಹಾಗಾಗಿನೇ ಟೈಟಾಗಿ ಸೆಂಟ್ರಿಗೆ ಎಳೆದಿಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರ್ತಿದ್ದೀನಿ. ಕೆಲವರು ಎಮಿಂಗ್ ಕೇಳ್ತಾರೆ, ನನಗೆ ಈ ಕಸ್ಟಮರ್ ಏನು ಎಮಿಂಗ್ ಕೇಳಲಿಲ್ಲ. ಎಮಿಂಗ್ ಕೇಳುವಂಥ ಕಸ್ಟಮರ್ಗೆ ಎಮಿಂಗ್ ಮಾಡಿಕೊಡ್ತೀನಿ. ಎಮಿಂಗಿಂತ ಸ್ಟಿಚಿಂಗೇ ನೋಡೋಕ್ಕೆ ನೀಟಾಗಿರುತ್ತೆ ಮತ್ತು ಸ್ಟ್ರಾಂಗಾಗೂ ಇರುತ್ತೆ. ಎಮಿಂಗ್ ಏನಂದರೆ ಮೇಲುಗಡೆ ಸ್ಟಿಚ್ ಕಾಣದೇ ಇರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಕೆಲವರು ಎಮಿಂಗ್ ಕೇಳ್ತಾರೆ. ಎಮಿಂಗ್ದು ಸ್ವಲ್ಪ ಪ್ರಾಸೆಸ್ಸು, ಸ್ವಲ್ಪ ಟೈಮಿಂಗ್ಸು ಸ್ವಲ್ಪ ಜಾಸ್ತಿನೇ ತಗೊಳ್ಳುತ್ತೆ, ಹಾಗಾಗಿ ನಾನು ಜಾಸ್ತಿ ಎಮಿಂಗ್ ಮಾಡೋಕ್ಕೆ ಹೋಗೋದಿಲ್ಲ. ಕೇಳುವಂಥ ಕಸ್ಟಮರ್ಗೆ ಮಾತ್ರನೇ ಮಾಡಿಕೊಡ್ತೀನಿ. ಇನ್ನು ನನ್ನ ಹತ್ರ ಬರೋ ಕಸ್ಟಮರೆಲ್ಲ ಸ್ಟಿಚಿಂಗೇ ಕೇಳ್ತಾರೆ. ಸ್ಟಿಚಿಂಗೇ ಚೆನ್ನಾಗಿರುತ್ತೆ, ಸ್ಟ್ರಾಂಗಾಗಿರುತ್ತೆ, ಸ್ಟಿಚ್ಚೇ ಮಾಡಿಕೊಡಿ, ಎಮಿಂಗ್ ಬೇಡ ಅಂತಲೇ ಕೇಳ್ತಾರೆ ಕೆಲವರು. ನೋಡಿ, ಈ ಸ್ಯಾರಿ ಕಂಪ್ಲೀಟ್ ಆಯಿತು. ಈ ಸ್ಯಾರಿ ಮಾತ್ರ ಸ್ವಲ್ಪ ಜಾರ್ತಾ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಗಿದೆ. ಈಗ ಇನ್ನೊಂದು ಸ್ಯಾರಿ ತಗೊಳ್ತಿದ್ದೀನಿ. ಇದಕ್ಕೆ ಥ್ರೆಡ್ ಎಲ್ಲ ಚೇಂಜ್ ಮಾಡಬೇಕು. ಎಲ್ಲ ಸ್ಯಾರಿಗಳಿಗೂ ಚೇಂಜ್ ಮಾಡಿಕೊಂಡೇ ಮಾಡಿರೋದು. ಇದಕ್ಕೆ ಸ್ವಲ್ಪ ಪರ್ಫೆಕ್ಟಾಗಿ ಪಾಲ್ಸು ಸಿಕ್ಕಿಲ್ಲ ನನಗೆ, ಸ್ವಲ್ಪ ಡಾರ್ಕ್ ಕಲರೇ ತಗೊಂಡಿದ್ದೀನಿ. ಆಗ್ತಿದೆ, ಮೇಲೆಗೇನು ಕಾಣ್ತಿಲ್ಲ, ಆದರೆ ಪರ್ಫೆಕ್ಟ್ ಕಲರ್ ಇಲ್ಲ, ಸ್ವಲ್ಪ ಡಾರ್ಕ್ ಕಲರ್ ಇರೋದ್ರಿಂದ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಿದ್ದೀನಿ. ಈ ಸ್ಯಾರಿ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿನೇ, ನೋಡೋಕ್ಕೆ ಸಿಂಪಲ್ಲಾಗಿ ಕಾಣ್ತಿದೆ, ಆದರೆ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಸ್ಯಾರಿ ಇದು. ಇದಕ್ಕೆ ನೆಟ್ಟೆಡ್ ರೀತಿ ಬಂದಿದೆ ಬ್ಲೌಸ್ ಪೀಸು. ಬ್ಲೌಸ್ ಪೀಸ್ ಮಾತ್ರ ತುಂಬ ಗ್ರ್ಯಾಂಡಾಗಿ ಬಂದಿದೆ, ಚೆನ್ನಾಗಿದೆ ಬ್ಲೌಸ್ ಪೀಸ್ ಇದು. ಇದಕ್ಕೂ ಈ ಸ್ಯಾರಿಗೂ ಎರಡು ಕಡೆಗೂ ಒಂದೇ ಥ್ರೆಡ್ಡೇ ಮ್ಯಾಚ್ ಆಗ್ತಿದೆ. ಮ್ಯಾಚ್ ಆಗಲಿಲ್ಲ ಅಂದರೆ ಮಾತ್ರ ನಾನು ಥ್ರೆಡನ್ನು ಚೇಂಜ್ ಮಾಡ್ತೀನಿ. ಇನ್ನು ಈ ರೀತಿ ಇರುವಂಥ ಸ್ಯಾರಿಗಳಿಗೆ ಈಸಿಯಾಗಿ ಹಾಕ್ಕೊಳ್ಬೋದು. ಪಾಲ್ಸು ಸ್ಟೋನ್ ವರ್ಕ್ ಎಲ್ಲ ಚಮ್ಕಿ ಎಲ್ಲ ಬಂದಿದ್ದರೆ ಸ್ವಲ್ಪ ಲೇಟ್ ಆಗುತ್ತೆ. ಈ ಸ್ಯಾರಿಗೆ ಚಿಕ್ಕ ಚಿಕ್ಕದಾಗಿ ಗ್ಲಿಟ್ಟರಲ್ಲಿ ಡಾಟ್ಸ್ ಇಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಸ್ಟೋನ್ ರೀತಿ ಕಾಣ್ತಿದೆ ಅದು, ಅದರಿಂದನೇ ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಹಾಕ್ತಿದ್ದೀನಿ. ಏನಂದರೆ ಆ ವರ್ಕ್ ಡಿಸೈನ್ ಪಕ್ಕದಲ್ಲಿ ಬರ್ತಿದೆ ಸ್ಟಿಚ್ಚು, ಅದರ ಮೇಲೇ ಸ್ಟಿಚ್ ಬಂದಾಗ ಮಾತ್ರ ನಮಗೆ ತುಂಬ ಲೇಟ್ ಆಗುತ್ತೆ. ಈಗ ಆ ಡಿಸೈನ್ ಪಕ್ಕದಲ್ಲೇ ಬರೋದ್ರಿಂದ ಸ್ಟಿಚ್ಗೇನು ಟಚ್ ಆಗ್ತಾ ಇಲ್ಲ, ಅದು ಸ್ಟೋನ್ ಥರ ಇರೋದು ಸಣ್ಣ ಸಣ್ಣ ಸ್ಟೋನು, ಅದು ನೋಡಿಕೊಂಡು ಹಾಕ್ತಿದ್ದೀನಿ ನಿಧಾನವಾಗಿ. ನೋಡಿ, ಮೇಲೆ ನೋಡಿ ತೆಗೆದು ಟರ್ನ್ ಮಾಡಿ ನೋಡ್ತಿದ್ದೀನಿ. ಅದು ಸ್ವಲ್ಪ ಶೈನಿಂಗ್ ಆಗಿ ಚೆನ್ನಾಗಿ ಕಾಣ್ತಿದೆ, ಸ್ಯಾರಿಗೆ ಗ್ರ್ಯಾಂಡ್ ಲುಕ್ಕು ಕೊಡ್ತಿದೆ ಅದು ಬಾರ್ಡರ್ ಆ ರೀತಿ ಇರೋದ್ರಿಂದ. ಟೈಮ್ ಇದ್ದರೆ ಇದ್ರದ್ದು ಬ್ಲೌಸಸ್ಸು ಈ ಎಲ್ಲ ಸ್ಯಾರಿಗಳಿಗೂ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ವಿಡಿಯೋ ಮಾಡದೆ ಸ್ಟಿಚಿಂಗ್ ಕೆಲಸ ಮಾಡೋದು ಅಂದರೆ ಬೇಗನೆ ಆಗುತ್ತೆ, ವಿಡಿಯೋ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ. ಇದಕ್ಕೂ ಮುಂಚೆ ಹಾಕಿದಂಥ ಬ್ಲೂ ಸ್ಯಾರಿ ಮತ್ತು ಈ ಸ್ಯಾರಿ ಎರಡು ಸ್ಯಾರಿಗಳನ್ನು ಒಂದೇ ಕಸ್ಟಮರ್ದೆ. ಈ ಸ್ಯಾರಿ ಸ್ವಲ್ಪ ವೆಯ್ಟ್ ಇದೆ, ಸ್ವಲ್ಪ ಕ್ವಾಲಿಟಿನೂ ಚೆನ್ನಾಗಿದೆ, ಇದು ಸ್ವಲ್ಪ ಕ್ಲಾಸಾಗಿ ಕಾಣ್ತಿದೆ ಇದು ಸ್ಯಾರಿ. ವೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬ್ಲೌಸ್ ಪೀಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ, ಇದಕ್ಕೆ ಗ್ರ್ಯಾಂಡಾಗಿ ಕಾಣ್ತಿದೆ ಬ್ಲೌಸ್ ಪೀಸು. ಡಾರ್ಕ್ ಗ್ರೀನ್ ಕಲರಲ್ಲಿ ಬ್ಲೌಸ್ ಪೀಸ್ ಬಂದಿದೆ ಇದಕ್ಕೆ. ಈ ಕಸ್ಟಮರ್ ಕೊಟ್ಟು ತುಂಬ ದಿನ ಆಗಿತ್ತು ಸ್ಯಾರಿ, ಈಗ ತಗೊಂಡಿದ್ದೀನಿ. ಅವ್ರ ಕಡೆಯಿಂದ ಕಾಲ್ ಬಂದಿತ್ತು, ಹಾಗಾಗಿ ರೆಡಿ ಆಯಿತಾ ಅಂದ್ಬಿಟ್ಟು ಹಾಗಾಗಿ ತಗೊಂಡಿದ್ದೀನಿ. ನೋಡಿ, ಇದು ಟರ್ನ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳೋದಕ್ಕೆ ಇಲ್ಲಿ ಆಗ್ತಿಲ್ಲ,
ಯಾಕಂದರೆ ಚಿಕ್ಕ ಚಿಕ್ಕ ಸ್ಟೋನ್ ಬಂದಿದೆ ಅಂತ ಹೇಳಿದ್ನಲ್ಲ, ಅದರಿಂದ ನಾನು ಟರ್ನ್ ಮಾಡಿಬಿಟ್ಟು ಟಾಪ್ ಸೈಡಿಂದನೇ ಸ್ಟಿಚ್ ಹಾಕ್ತಿದ್ದೀನಿ. ಟಾಪ್ ಸೈಡಿಂದ ಎಂಡಿಂಗ್ ಸ್ಟಿಚ್ ಅಲ್ವಾ ಲಾಸ್ಟಲ್ಲಿ, ಅದಕ್ಕೋಸ್ಕರ ಟಾಪ್ ಸೈಡಿಂದ ಹಾಕಿದ್ರೆ ನೀಡ್ಲ್ ಮೇಲೆ ಸ್ಟೋನ್ ಬರುತ್ತಾ ಅಂತ ನೋಡಿಕೊಂಡು, ಸ್ಟೋನ್ ಮೇಲೆ ಸ್ಟಿಚ್ ಬರುತ್ತಾ ಅಂತ ನೋಡಿಕೊಂಡು ಹಾಕ್ಬೋದು. ಹಾಗಾಗಿನೇ ನೀಡಲನ್ನು ಕರೆಕ್ಟಾಗಿ ಸ್ಟೋನ್ ಮೇಲೆ ಬಿಡದೆ ನಾವು ಸ್ಟಿಚ್ ಮಾಡ್ಬೋದು. ಅದಕ್ಕೋಸ್ಕರ ಟಾಪ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸ್ಟಿಚ್ ಹಾಕ್ತಿದ್ದೀನಿ. ಸ್ವಲ್ಪ ಈ ರೀತಿ ಇರುವಾಗ ನಿಧಾನವಾಗಿ ಸ್ಟಿಚ್ ಹಾಕಬೇಕಾಗುತ್ತೆ. ನೋಡಿ, ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು. ರಫಿಂಗ್ ಕೊಟ್ಟು ತೆಗೆದಿದ್ದೀನಿ. ಸ್ಯಾರಿ ಬಾರ್ಡರ್ಗೆ ಸ್ಟೋನ್ಸ್ ಎಲ್ಲ ಕೊಟ್ಟಿದ್ರೆ ಮಾತ್ರ ಪಾಲ್ಸ್ ಹಾಕೋದು ಲೇಟ್ ಆಗುತ್ತೆ, ಇಲ್ಲಾಂದರೆ ಇನ್ನೂ ಆರಾಮಾಗಿ ಆಗುತ್ತೆ. ನೋಡಿ, ಎಲ್ಲ ಸ್ಯಾರಿಗಳಿಗೂ ಪಾಲ್ಸ್ ಹಾಕಿದ್ದು ಕಂಪ್ಲೀಟ್ ಆಯಿತು. ಈ ಸ್ಯಾರಿಗಳೆಲ್ಲ ಒಂದೇ ಕಸ್ಟಮರ್ದಲ್ಲ, ಬೇರೆ ಬೇರೆ ಕಸ್ಟಮರ್ದು. ಈ ಸ್ಯಾರಿಗಳ ಜೊತೆಗೆ ಇನ್ನೊಂದು 5 ಸ್ಯಾರೀಸು ಅರ್ಜೆಂಟ್ ಇದೆ. ಇದು ಕಂಪ್ಲೀಟ್ ಆದಮೇಲೆ ತಗೊಳ್ಳೋಣ ಅಂದ್ಬಿಟ್ಟು ಇಷ್ಟನ್ನು ಕಂಪ್ಲೀಟ್ ಮಾಡ್ತಿದ್ದೀನಿ. ಫಸ್ಟು ಸ್ಟಿಚಿಂಗ್ ಎಲ್ಲ ನೀಟಾಗಿ ಬಂದಿದೆಯಾ ಅಂತ ಹೇಳ್ಬಿಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ. ಪಾಲ್ಸ್ ಅಟ್ಯಾಚ್ ಮಾಡುವಾಗಲೂ ಚೆಕ್ ಮಾಡ್ಕೊಂಡಿರ್ತೀನಿ. ಎಲ್ಲ ಕಂಪ್ಲೀಟ್ ಆದಮೇಲೆ ಫೋಲ್ಡಿಂಗ್ ಮಾಡಿದ್ಮೇಲೂ ನಾನು ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ನೀಟಾಗಿ ಸ್ಟಿಚಿಂಗ್ ಎಲ್ಲ ಬಂದಿದೆಯಾ ಅಂತ ಹೇಳ್ಬಿಟ್ಟು. ಇನ್ನೂ ಈ ಸ್ಯಾರಿಗಳಿಗೆಲ್ಲ ಜಿಗ್ಜಾಗ್ ಮಾಡಿಲ್ಲ, ಜಿಗ್ಜಾಗ್ ಮಾಡಬೇಕು. ಈ ಪಿಂಕ್ ಸ್ಯಾರಿನೂ ಕಾಟನ್ ಸ್ಯಾರಿ ತುಂಬ ಚೆನ್ನಾಗಿದೆ. ಪಿಂಕ್ ಆ್ಯಂಡ್ ಮೆರೂನ್ ಮಿಕ್ಸ್ ಆಗಿ ಬಂದಿದೆ. ಅದಕ್ಕೆ ಎಲ್ಲ ಸ್ಯಾರೀಸು ಪಾಲ್ಸ್ ಹಾಕಿದ್ದು ಕಂಪ್ಲೀಟ್ ಆಯಿತು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.